ಅಭ್ಯರ್ಥಿಗಳು ಪ್ರಬಲವಾಗಿ ಸ್ಪರ್ಧೆ ಮಾಡ್ತಾಯಿದ್ರು. ನನಗೆ ಬೇಕು ಸ್ಪರ್ಧೆ ಮಾಡ್ತೀವಿ, ನಾವು ಸ್ಪರ್ಧೆ ಮಾಡ್ತೀವಿ ಅಂತ. ಅದಕ್ಕೆ ಕೊನೆಯ ಗಳಿಗೆಯಲ್ಲಿ ಸ್ಥಳೀಯ ಮುಖಂಡರ ಸಮೂಹದಲ್ಲಿ ನಮಗೆ ಯಾವುದೇ ಟಿಕೆಟ್ ಸಿಕ್ಕರೂ ಕೂಡ ನಾವು ಒಟ್ಟಾಗಿ ಮಾಡ್ತೀವಿ ಅಂತ ನಿರ್ಣಯ ಕೂಡ ಆಗಿತ್ತು. ಅದ್ರಲ್ಲಿ ನಾವೇನು ಭಾಗಿಯಾಗಿಲ್ಲ. ಆದರೆ ನೀವೇ ಹೇಳಿದ್ರೆ ಮುಖಂಡರು ಕೂಡ ಹೇಳಿದ್ರು ನಮಗೆಲ್ಲ, ಏನಾದರೂ ಕೂಡ ಬೇರೆ ಬೇರೆ ಮುಖಂಡರು ಕೂಡ ಇದ್ದರು. ನಮ್ಗೆ ಭಾಳ ಸಂತೋಷ ಆಯಿತು. ಯಾರಿಗೆ ಸಿಗಲಿ ನಾವು ಎಲ್ಲರಿಗೂ ಪರವಾಗಿ ಮಾಡ್ತೀವಿ ಅನ್ನೋದೇ ಭಾಳ ಸಂತೋಷ ಆಯಿತು. ಅವರೇ ಮಾತಾಡಿದ್ದಾರೆ, ಅಭ್ಯರ್ಥಿಗಳ ಕಡೆ ಮಾತಾಡಿದ್ದಾರೆ, ಅವರೇ ಸಾಕ್ಷಿ ಅದಕ್ಕೆ. ಈಗ ಚೋಪ್ರಾ ಅವರು ನಿನ್ನಿಂದ ನಮ್ಮ ಕಾರ್ಯಕರ್ತರು ಒತ್ತಡ ಇದೆ, ನಾವು ಕೂಡ ಸ್ಪರ್ಧೆ ಮಾಡಿದ್ರು ಕೂಡ ನಿನ್ನಿಂದ ಹೇಳ್ತಿದ್ದಾರೆ. ಆದರೂ ಕೂಡ ನಾವೆಲ್ಲ ಅವ್ರ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಸಾಯಂಕಾಲ ನಮ್ಮ ಎಲ್ಲ ಮಾಜಿ ಶಾಸಕರು, ಬ್ಲಾಕ್ ಅಧ್ಯಕ್ಷರು ಅವ್ರು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅವ್ರೇನು ಹೇಳಿದ್ರೆ ನಾನು ಕೂಡ ಬಂದ ಅವ್ರು ಭೇಟಿ ಆಗ್ತೀವಿ ಚೋಪ್ರಾ ಅವ್ರನ್ನ. ಮಂತ್ರಿಗಳ ಕಡೆ ಹೋಗಿ, ಯಾಕಂದ್ರೆ ಅವ್ರ ಹೆಸರು ಅನಾವಶ್ಯಕವಾಗಿ ಅವರ ಹೇಳ್ತಾ ಇದ್ದಾರೆ. ವಿವೇಕ್ ಪಾಟೀಲ್ ಬರ್ತಾರೆ, ಮಂತ್ರಿಗಳು ಬರ್ತಾರೆ, ಸ್ವಾಮೀಜಿ ಅವ್ರು ಬರ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ಅವರು ಕೂಡ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿ. ಮೂರನೇ ಭಾಗ ಅಂದರೆ ಒಂದೆಳೆ ಅವ್ರ ನಿಂತರೆ ನಾವು ಎಲೆಕ್ಷನ್ ಮಾಡಲೇಬೇಕಾದ್ರೆ ಬಿಡ್ಲಿಕ್ಕೆ ಆಗೋಲ್ಲ, ಮಾಡಲೇಬೇಕಲ್ಲ. ಅನಿವಾರ್ಯವಾಗಿ ಇಂಥ ರಾಷ್ಟ್ರೀಯ ಪಕ್ಷ ನಮ್ಗೆ ಟಿಕೆಟ್ ಕೊಟ್ಟಿದೆ, ತಿಳುವಳಿಕೆ ಕೇಳುವಂಥ ಪ್ರಯತ್ನ ಒಂದು ಕಡೆ ಮಾಡೋಣ. ಅವರು ಕೂಡ ಅನಿವಾರ್ಯವಾದರೆ ನಾವು ಮೂರನೇ ದಾರಿಯಲ್ಲಿ ನಾವು ಹೋಗ್ಬೇಕಾಗ್ತದೆ. ಇನ್ನೂ 25 ದಿನಗಳ ನಮ್ಮ ಕಡೆ ಸಮಯ ಇದೆ. ನಮ್ಮ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ನವರು, ಅವ್ರು ಹಿಡಿಯೋರು ಕಾಂಗ್ರೆಸ್ನವ್ರು ಇದ್ದಾರೆ, ಅವರೇನು ಬೇರೆ BJP JDS ಅಲ್ಲ. ಅವ್ರಿಗೂ ಕೂಡ ನಾವು ತಿಳುವಳಿಕೆ ಕೇಳೋಣ. ಎರಡು ಆಗೋದ್ರಿಂದ ತೊಂದರೆ ಆಗ್ತೈತೆ. ಮತ್ತು ಇಲ್ಲಿ ಟಿಕೆಟ್ ಸಿಕ್ಕಿದೆ, ನಮ್ಗೆ ಕೇಳಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಒಂದು ರಾಷ್ಟ್ರೀಯ ಪಕ್ಷ ನಾವು ಟಿಕೆಟ್ ಕೊಟ್ಟಿದೆ. ಹೀಗಾಗಿ ಅವರು ಕೂಡ ನಮ್ಮ ಬಂದು ಬೆಂಬಲ ಸೂಚಿಸಿದ್ರೆ ಭಾಳ ಸುಲಭವಾಗಿ ಕನಿಷ್ಠ ಒಂದು 20,000 ಮತ ಅಂತರ ಮತದಿಂದ ಖಂಡಿತವಾಗಿ ನಾವು ಚುನಾವಣೆ ಗೆಲ್ತೀವಿ. ಅದಕ್ಕಾಗಿ ಎಲ್ಲರೂ ನೀವು ಕೂಡ ಹೇಳ್ಯವ್ರು, ನೀವು ಕೂಡ ಕೇಳಿದ್ರೆ ಅವರೆಲ್ಲ ಒಪ್ಪಂದಾಗಿ ನಿಮಗೆಲ್ಲ ಗೊತ್ತಿದೆ. ಯಾರಿಗೆ ಕೊಟ್ಟರು ನಾವೆಲ್ಲರೂ ಕೂಡ ಇಲ್ಲಿ ಸರ್ದು ಮಾಡ್ತೀವಿ ಅಂತ ಹೇಳಿದಾರೆ ಅವರ. ಅವ್ರ ಮ್ಯಾಗ ನೀವು ಒತ್ತಡ ಹಾಕುವಂಥ ಪ್ರಯತ್ನ ಮಾಡಿ. ಒಟ್ಟಾರೆಯಾಗಿ ನಾವು ಕೂಡ ಹೆಚ್ಚು ಯರಗಟ್ಟಿ ಭಾಗದಲ್ಲಿ ಹೆಚ್ಚು ಕೆಲಸ ಮಾಡ್ತೀವಿ. ಯರಜರ್ವಿ ಮತ್ತು ಯರಗಟ್ಟಿ ಜಡ್ಪಿಯನ್ನು ನಾವು ನಮಗೆ ಬಿಟ್ಬಿಡಿ, ನೀವು ನಮ್ಮವ್ರು ಕೆಲಸ ಮಾಡ್ಯಾರ. ಯಾರು ನಮ್ಮ ಅವ್ರು ಹಿಡಿಯೋರು ನಮ್ಮವ್ರು ಅದಾರ, ನಾವು ಬೆಳೆಸಿ ಶಿಷ್ಯರು ಅದಾರ. ಸ್ವಲ್ಪ ನೆಗ್ಲೆಕ್ಟ್ ಮಾಡಂತಲೇ ಅಂದ್ರೆ ಅವ್ರ ಜೋಡಿ ಇರಲಿ ಅಂತ ಬಿಡಂತಲೇ ಆ ಕಡೆ ಹೋಗಿದಾರ. ನಾಳಿಂದ ಆ ಪರಿಸ್ಥಿತಿ ಇಲ್ಲ. 12 ತಾರೀಕು ಮಟ್ಟ ನಮ್ಮ ಜೋಡಿ ಬರಲ್ಲ. 13ರಿಂದ ಮತ್ತೆ ಬೇಕಾದ್ರೆ ಅವರ ನಾಳಿಂದ ಅಲ್ಲೇ ಕೂಡ್ತೀವಿ. ಮಂದಿ ಎಲ್ಲ ಅಲ್ಲೇ ಇರ್ತಾರೆ. ಎಲ್ಲೆಲ್ಲಿ ಯಾವ ಊರಾಗ ಯಾರು ಇದ್ದಾರ ಅವ್ರನ್ನ ಮನವೊಲಿಸಿ ಕರ್ಕೊಂಡ್ಬರುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಚುನಾವಣೆ ಮಾಡಲಿ, ಮತ್ತು ಬೇಕಾದ್ರೆ ಅವರ ಮತ್ತು ವಾಪಸ್ 13 ತಾರೀಕು ಬೇಕಾದ್ರೆ ನಮ್ದೇನ ಅಬ್ಜೆಕ್ಷನ್ ಏನಿಲ್ಲ. ಅದಕ್ಕಾಗಿ ನೀವು 2 ಮನಸ್ಸಿದ್ದವ್ರು ಇದ್ರಿ, ಇಲ್ಲ ಅರ್ಧ ಮರ್ಧ ಐತೆ. ಅದನ್ನೆಲ್ಲ ಗಟ್ಟಿ ಮಾಡಬೇಕಿರಿ. ನೀವು ಎಲ್ಲರ ಆ ಕಡೆ ಅರ್ಧ, ಈ ಕಡೆ ಅರ್ಧ, ಅವ್ನು ಕರ್ದ, ಈ ಕಡೆ ಕರ್ದ ಅಂತೇನಿಲ್ಲ. 12 ತಾರೀಕುವರೆಗೆ ಅರ್ಧ ಮನಸ್ಸನ್ನು ಗಟ್ಟಿ ಮಾಡ್ಬೇಕು ನೀವು. ವಿಶೇಷವಾಗಿ ಯರಗಟ್ಟಿ ಭಾಗದವ್ರು, ಯರಜೇರವ್ರು ಗಟ್ಟಿ ಮಾಡ್ಕೋಬೇಕು ನೀವು. ನಾಳಿಂದ ಯಾರು ಹೋಗ್ಯಾರ ಅವ್ರನ್ನೆಲ್ಲ ತರುವಂಥ ಕೆಲಸ ನಾಳಿಂದ ಪ್ರಾರಂಭ ಆಗ್ಬೇಕು. ಯಾರು ಹೋಗಿದಾರ ಮೊನ್ನೆಲ್ಲ ವಿಡಿಯೋ ಮಾಡಿಸಿ ನಾವು ಗುಡಿಯಾಗೆಲ್ಲ ವಿಡಿಯೋ ತಗೊಂಡು ನೋಡಿ ಅದ್ರಾಗ ಯಾರ್ಯಾರು ಇದಾರ ಎಲ್ಲ ಚೆಕ್ ಮಾಡ್ಯಾವ ನಾವು. ಅವರೆಲ್ಲ ನಾಳಿಂದ ಬರಬೇಕು. ಅವ್ರು ವಿಡಿಯೋ ಪ್ರಕಾರ ಅಂತ ಕಷ್ಟ ಇದಾರ ಬೇಕಾದ್ರೆ ಹೋಗಲಿ, ನಮ್ಮ ಜೊತೆ ಇದಾರ. ನಾವು ಭಾಳ ಅವ್ರಿಗೆ 20 ವರ್ಷದಿಂದ ಭಾಳ ಸಹಾಯ ಮಾಡಿದ್ದೀವಿ, ಸಹಕಾರ ಮಾಡಿದ್ದೀವಿ. ಈಗೂ ನಮಗೂ ಕೂಡ ಇದು ಪ್ರೆಸ್ಟೇಜ್ ಇದೆ. ಈ ಚುನಾವಣೆಯಲ್ಲಿ ಗೆಲ್ಲೇಬೇಕು. ಒಂದು ಯುವಕದಾನ, ನಿಮ್ಮೆಲ್ಲರ ಸೇವೆನೇ ಈಗಾಗಲೇ ಅಧಿಕಾರಿಯಿಂದ ಸೇವೆ ಮಾಡಿದಾರೆ. ನೀವೇ ಎಲ್ಲ ಸ್ಪಾನ್ಸರ್ ಮಾಡಿರೋರು. ಏನು ವೇದಿಕೆ ಮ್ಯಾಗ ಕೂತ್ರಿ, ನೀವು ಸ್ಪಾನ್ಸರ್ ಮಾಡಿರಿ. ನಾವೇನು ಬಂದು ಇವರಿಗೆ ಕೊಡೋದು ನಾವೇನು ಇಲ್ಲ. ನೀವೆಲ್ಲ ಬಂದು ನಮಗೆ ಹೇಳಿದ್ರಿ ಇಂಥವ್ರಿಗೆ ಕೊಡ್ರಿ ಅಂತಂದಾಗ ನಾವು ಕೊಡಿಸಿದ್ವಿ. ಹೊರತಾಗಿ ನಾವಾಗೆ ಬಂದು ಇಂಥವ್ರನ್ನ ಒತ್ತಾಯಪೂರ್ವಕವಾಗಿ ನಿಮ್ಮ ಮೇಲೆ ಹೇರುವಂಥ ಪ್ರಯತ್ನ ನಾವು ಮಾಡಿಲ್ಲ. ಅದಕ್ಕಾಗಿ ಹೆಚ್ಚು ಹೇಳೋದು ಅವಶ್ಯಕತೆ ಇಲ್ಲ. ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಹೇಳೋಣ. ನಾಳಿಂದ ನಾವು ಖಂಡಿತವಾಗಿ ಸೀರಿಯಸ್ ಆಗಿ 2 ಭಾಗದ ಜವಾಬ್ದಾರಿ ನಾವು ತಗೋತೀವಿ. ನೀವು ಕೂಡ ಆ ರೀತಿ ಯಾವ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಊರ ನೀವು ಹಂಚುವಂಥ ಕೆಲಸ ಮಾಡಿ. ನೀವು ಅಲ್ಲೇ ಕೆಲಸ ಮಾಡೋದು ಚುನಾವಣೆ ಆಗುವವರೆಗೆ ಖಂಡಿತವಾಗಿ ನಾವು
ಮತಯಾಚನೆ ಮಾಡ್ತೀವಿ. ನಂತರ ಮುಖ್ಯಮಂತ್ರಿಗಳು ಬರ್ತಾರೆ, ಬೇರೆ ಬೇರೆ ಮುಖಂಡರು ಕೂಡ ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಚುನಾವಣೆ ಪ್ರಚಾರ ಖಂಡಿತವಾಗಿ ಬರ್ತಾರೆ. ಬಹುಶಃ ಹೆಚ್ಚಿಗೆ ಅಂತ ಭಾವಿಸಿ ನಿಮ್ಮನ್ನೆಲ್ಲ ಭೇಟಿ ಆಗಬೇಕು. ಯಾಕೆ ನಮಗೂ ಕೂಡ ಟೈಮ್ ಇಲ್ಲ. ಅರ್ಜೆಂಟ್ ಕಾನ್ಸ್ಟಿಟ್ಯೂನ್ಸಿ ಕೂಡ ನಾವು ಜಿಲ್ಲೆಯಲ್ಲಿ ಹೋಗಬೇಕು, ಮತ್ತು 2ನೇ ರೌಂಡ್ ಮಾಡಬೇಕು, 3ನೇ ರೌಂಡ್ ಮಾಡಬೇಕು, ಜೊತೆಗೆ ಹೊರಗಡೆ ಕೂಡ ಹೋಗ್ಬೇಕು ನಾವು. ಅದಕ್ಕಾಗಿ ಬೇಗ ಬೆಳಗ್ಗೆ ಸೌತ್ನಲ್ಲಿ ಕೂಡ ಪ್ರಚಾರ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಗೊಂದಲ ಇರೋದ್ರಿಂದ ಇಲ್ಲಿ ಸ್ವಲ್ಪ ಭೇಟಿ ಆಗಬೇಕು, ನಿಮಗೆ ಶಕ್ತಿ ಧೈರ್ಯ ತುಂಬುವಂಥ ಕೆಲಸ ಮಾಡಲಿಕ್ಕೆ ಕೂಡ ನಾನು ಭಾಳ ತರಾತುರಿಯಲ್ಲಿ ನಾನು ಭೇಟಿ ನೀಡಿದ್ದೀನಿ. ಇನ್ನೂ 2-3 ಸಾರಿ ಖಂಡಿತವಾಗಿ ನಿಮ್ಮ ಭಾಗಕ್ಕೆ ಬರ್ತೀವಿ. ನಮ್ಮ ಟೀಮ್ ಕೂಡ 24 hours ಯರಗಟ್ಟಿಯಲ್ಲಿ ಕೆಲಸ ಖಂಡಿತವಾಗಿ ಮಾಡ್ತೀವಿ. ಹೆಚ್ಚು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೆಚ್ಚು ನಮ್ಮ ಕಾರ್ಯಕ್ರಮ ಇರ್ಬೋದು, ನಮ್ಮ ಮಾಡಿರುವಂಥ ಸಾಧನೆಗಳನ್ನು ಜನರಿಗೆ ಹೇಳೋ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡಬೇಕಂತೇಳಿ ಮತ್ತೊಮ್ಮೆ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ವಂಚಿಸಿ ನನ್ನ ಮಾತು